ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಈ ಒಂದು ಸೆಷನಲ್ಲಿ ನಾನು TFR ಟೋಟಲ್ ಫರ್ಟಿಲಿಟಿ ರೇಟಿನ ಒಂದು ಪ್ರಾಬ್ಲಮ್ಸ್ ನಾನಿಲ್ಲಿ ಹೇಳಿಕೊಡ್ತಿದ್ದೇನೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಬರೋದು ನಿಮಗೆ 5 ಮಾರ್ಕ್ಸ್ ಆರ್ ಮೇ ಬಿ ಚಿಕ್ಕ ಕೇಳಿದ್ರು ಅಂದರೆ 2 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಫಾರ್ಮುಲಾನ ತಿಳ್ಕೊಳ್ಳೋಣ. ಸೊ ಫಾರ್ಮುಲಾ ನೋಡೋದಾದರೆ TFR is equal to 5 summation quinquenal of ASFRS. ಸೊ ಇದನ್ನು ಫಸ್ಟ್ ಬರ್ಕೊತೀವಿ. ಇದು ಮೇನ್ ಥಿಂಗ್ ಆಫ್ TFR ಫಾರ್ಮುಲಾ, ಇದು ಮೇನ್. ಸೊ TFR ಅಲ್ಲಿ ASFR ಅಂತ ಬರೋದ್ರಿಂದ ಸೊ ಮತ್ತೆ ನಾವು ASFR ಫಾರ್ಮುಲಾನ ಹಾಕೋತೀವಿ. ಯು ಅಂಡರ್ಸ್ಟ್ಯಾಂಡ್, ಯು ಗೆಟ್ ಮೈ ಪಾಯಿಂಟ್. ಸೊ 5 ಸಮೇಷನ್ ಕ್ವಿನಿಕ್ವಿನಲ್ ಆಫ್ ASFRS ಅಂತ ತಗೋತೀವಿ. ಸೊ ASFRS ಇದು TFR ಫಾರ್ಮುಲಾ ಬರೋದ್ರಿಂದ ಮತ್ತೆ ASFR ಫಾರ್ಮುಲಾನ ನಾವು ಫುಲ್ ಫಾರ್ಮ್ ಬರ್ಕೊಂಡು ಮತ್ತೆ ಮಾಡ್ತೀವಿ. ಸೊ ಅದು ಹೇಗೆ ಮಾಡ್ತೀವಿ, ಏನಿರುತ್ತೆ, ಈಸಿ ಇದೆ, ಡೋಂಟ್ ಟೆನ್ಷನ್, ಬಟ್ ಫಾರ್ಮುಲಾ ಕಲೀರಿ ಅಷ್ಟೇ. ಓಕೆ, TFR ಪ್ರಾಬ್ಲಮ್ಸ್ ಇದೆ. ಸೊ ಪ್ರಾಬ್ಲಮ್ಸು ಇಲ್ಲಿ ಕ್ವಶನ್ಸ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ನು ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದು ಹೆಂಗಿದೆ ಏನು ಅಂತ. ದ ಕ್ವಿನಿಕ್ವಿನಲ್, ದ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಫಾರ್ ಹುಮನ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪು. ಸೊ ಕಮ್ಯುನಿಟಿ ಆರ್ 25, 60, 70, 40, 20, 12 ಆ್ಯಂಡ್ 5 ಕಂಪ್ಲೀಟ್ ಟೋಟಲ್ ಫರ್ಟಿಲಿಟಿ ರೈಟ್ TFRನ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಸೊ ನಿಮಗೆ ಗೊತ್ತಾಯಿರಬೇಕು TFR ಫಾರ್ಮುಲಾ ಏನು. TFR ಫಾರ್ಮುಲಾ ಏನು? 5 ಸಮೇಷನ್ ಕ್ವಿನಿಕ್ವಿನಲ್ ಏಜ್ ಕ್ವಿನಿಕ್ವಿನಲ್ ASFRS, ಇದು TFR ಫಾರ್ಮುಲಾ ಅಲ್ವಾ. ಸೊ ASFRS ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಹುಡುಕಿ ನೀವೇ ನೋಡೋಣ. ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. ಎ ಅಂದ್ರೇನು? ಏಜ್. ಎಸ್ ಅಂದ್ರೇನು? ಸ್ಪೆಸಿಫಿಕ್. ಎಫ್ ಅಂದ್ರೇನು? ಫರ್ಟಿಲಿಟಿ. ಆರ್ ಅಂದ್ರೆ ಏನು? ರೇಟ್. ಫಾರ್ ಹುಮನ್ ಚೈಲ್ಡ್ ಬಿಯರಿಂಗ್ ಏಜ್. ಫುಲ್ ಫಾರ್ಮುಲಾನೇ ಕೊಟ್ಟುಬಿಟ್ಟಿದ್ದಾರೆ ಅವರು. ಗ್ರೂಪ್ ASFR ಫುಲ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಆಫ್ ಎ ಕಮ್ಯುನಿಟಿ ಇರೋದು ಎಷ್ಟು ಅಂತ ಅಂದರೆ 25, 60, 70, 40 ಅಂತ ಇದೆ. ಸೊ ಇವಾಗ ಏನು ಮಾಡ್ತೀವಿ ನಾವು, ASFR ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಈಗ ನಾವೇನು ಮಾಡ್ತೀವಿ, ಎಷ್ಟು ಕೊಟ್ಟಿದ್ದಾರೆ ಇದು ಇವಾಗೇನು ಫಾರ್ಮುಲಾ ಹಾಕಬೇಕು, ಫಾರ್ಮುಲಾ ಹಾಕೋ ನೆಸರಿ ಏನಿಲ್ಲ. ಯಾಕಂದರೆ ಇಲ್ಲಿ ಬಾಕ್ಸ್ ಈ ಥರ ಏನು ಹಾಕಿ ಸಪ್ರೇಟ್ ಹಾಕಿ ಕೊಟ್ಟಿಲ್ಲ. ಸೊ ಅದಕ್ಕೀಗ ನಾವು ಜಸ್ಟ್ ASFR ಅಂತ ಹಾಕ್ಕೊಂಡು 25, 60, 70, 40, 20, 12 ಆ್ಯಂಡ್ 5 ಇದಿಷ್ಟು ಟೋಟಲ್ ಮಾಡಿದರೆ ಆನ್ಸರ್ ನಮಗೆ ಎಷ್ಟು ಬರುತ್ತೆ ಅಂತ ಅಂದರೆ 232 ಬರುತ್ತೆ. ಎಷ್ಟು ಬರುತ್ತೆ? 232 ಬರುತ್ತೆ. ಸೊ ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಈ ಫಾರ್ಮುಲಾದಕ್ಕೆ TFR ಫಾರ್ಮುಲಾದಕ್ಕೆ ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಸೊ 5 ಸೊ ಸಮೇಷನ್ ಅಂತಂದರೆ ಇವಾಗ ನಾವು ಇಂಟು ಫುಲ್ ಏನು ಮಾಡಿ ಸಮೇಷನ್ ಅಂತಂದರೆ ಫುಲ್ ಇವಾಗ ಇದನ್ನೆಲ್ಲ ನಾವು ASFR ಟೋಟಲ್ ಮಾಡಿದ್ದೀವಿ. 5 ಇಂಟು 232 ಮಾಡಿದ್ರೆ ನಮಗೆ TFR ಎಷ್ಟು ಬರುತ್ತೆ ಈಗ? 1160 ಬರುತ್ತೆ. 1160. ಸೊ 1160 ಬರುತ್ತೆ. ಎಷ್ಟು ಬರುತ್ತೆ? 1160 ಬರುತ್ತೆ. ಸೊ ಇದಿಷ್ಟು ಎಲ್ಲ ಆದಮೇಲೆ ನಾವು ಕನ್ವರ್ಟ್ ಮಾಡಬೇಕು. ಎಲ್ಲಿಗೆ? ಯಾವಾಗ ನೋಡಿದ್ರು TFR ಫಾರ್ಮುಲಾದಲ್ಲಿ ನಾವು 1000ಗೆ ಕನ್ವರ್ಟ್ ಮಾಡಬೇಕು. ಇದು ಕನ್ವರ್ಟ್ ಮಾಡೋದು ಹೆಂಗೆ ಅಂದರೆ TFR ಡಿವೈಡೆಡ್ ಬೈ 1000 ಅಂತ ನಾವು ಕನ್ವರ್ಟ್ ಮಾಡಬೇಕು. ಈಗ TFR ಟೋಟಲ್ ಆನ್ಸರ್ ಎಷ್ಟು ಬಂದಿದೆ? 1160 ಬಂದಿದೆ. ಸೊ ಡಿವೈಡೆಡ್ ಬೈ 1000. ಸೊ ಆನ್ಸರ್ ಎಷ್ಟು ಬರುತ್ತೆ ಆವಾಗ? 1.160 ಪರ್ ಹುಮಾನ್ ಅಂತ ಇದೇ ಥರದ್ರಲ್ಲೇ ನೀವು ಬರಿಬೇಕು, ಎಷ್ಟೇ ಬರಲಿ ಅದು. ಸೊ ನಾವು 1000ಗೆ ಕನ್ವರ್ಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ಥರದ್ದೆಲ್ಲ ನಿಮಗೆ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಆಯಿತಾ? 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ ಈ ಥರ ಪ್ರಾಬ್ಲಮ್ಸ್. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಈ ಥರ ಪ್ರಾಬ್ಲಮ್ಮು. ಸೊ ಈ ಥರ ಪ್ರಾಬ್ಲಮ್ ನೋಟ್ ಡೌನ್ ಮಾಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಮಾಡಿಸ್ತೀನಿ. ಸೆಕೆಂಡ್ ಒಂದು ಆನ್ಸರ್. ಸೊ ಕ್ವಶನ್ ನಿಮಗೆ ಇನ್ನೊಂದು ಸತಿ ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇವಾಗ ಫಸ್ಟು ಆನ್ಸರ್ ಬರ್ಕೊಳ್ಳೋಣ. ಏಜ್ ಗ್ರೂಪು ಕ್ವಶನಲ್ಲಿ ಏನಿದೆ ಮತ್ತೆ ಅದನ್ನೇ ನಾವೇನು ಮಾಡ್ತೀವಿ ಈಗ ಮತ್ತೆ ಬರ್ಕೋತೀವಿ ಅಷ್ಟೇ. ಸೊ ಏಜ್ ಗ್ರೂಪು 15ಇಂದ 19, 24, 25, 29, 30, 34, 40,
ಸೊ ಈ ಥರ ಬರ್ಕೊಂಡಾದ್ಮೇಲೆ ಸೊ ನೆಕ್ಸ್ಟು ಫೀಮೇಲಿನ ಒಂದು ಪಾಪ್ಯುಲೇಷನ್ನ ನಾವಿಲ್ಲಿ ತಗೋತೀವಿ. ಓಕೆ, ಫೀಮೇಲಿನ ಒಂದು ಪಾಪ್ಯುಲೇಷನ್. ಸೊ ಫೀಮೇಲಿನ ಪಾಪ್ಯುಲೇಷನ್ ಏನಿದೆ ಅಲ್ಲಿ ಕ್ವಶನಲ್ಲಿ ಅದನ್ನೇ ಬರ್ಕೋತಿರೋದಷ್ಟೇ. ಓಕೆನಾ? ಓಕೆ, ಸೊ ನೆಕ್ಸ್ಟು ನಂಬರ್ ಆಫ್ ಲೈವ್ ಬರ್ತ್ ತಗೋತಿದ್ದೀನಿ. ಸೊ ಬರ್ತು ಸೇಮ್ ASFR ಹೆಂಗೆ ಮಾಡ್ತಿದ್ರಲ್ಲ ಅದೇ ಥರ TFR ಕೂಡ ಏನು ಕಷ್ಟ ಇಲ್ಲ. ಸೊ ನೆಕ್ಸ್ಟು ASFRS ಅಂತ ಈ ಥರ ಬಾಕ್ಸ್ ಹಾಕಿ ಬಿಡೋಣ, ಖಾಲಿ ಬಿಡೋಣ. ಸೊ ಇವಾಗ ಯಾಕೆ ಈ ಥರ ಖಾಲಿ ಬಿಟ್ಟೆ ಅಂತ ಇವಾಗ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸೊ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಾರ್ಮುಲಾ ಏನಪ್ಪ, ಏನು TFRನ ಫಾರ್ಮುಲಾ ಏನು, ಸ್ವಲ್ಪ ಗ್ಯಾಪ್ ಬಿಟ್ಟು ಏನು ಮಾಡ್ಕೊಳ್ಳಿ ಅಂತಂದರೆ ಬರ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. TFR ಫಾರ್ಮುಲಾ ಏನು ಅಂದರೆ 5 ಸಮೇಷನ್ ಕುನಲ್ ASFRS ಅಂತ ಇದೆ. ಸೊ ನಮಗೆ 5 ಆಯಿತು. ಈಗ ಸಮೇಷನ್ ಇದನ್ನು ASFRS ಮಾಡಬೇಕು ಅಂತಂದರೆ ನಾವು ASFRS ಫಾರ್ಮುಲಾ ಹಾಕ್ಕೊಂಡು ಸೊ ಹೆಂಗೆ ಮಾಡ್ತಿದ್ವೋ ಆ ಥರ ಮಾಡಬೇಕು. ಸೊ ASFRS ಇಸ್ ಈಕ್ವಲ್ ಟು ಫಾರ್ಮುಲಾನ ಬರ್ಕೊಳ್ಳೋಣ. ಏನು? ನಂಬರ್ ಆಫ್ live birth to female of the age group divided by total number of female in the age group in a year into 1000. ಸೊ ಇದು ಫಾರ್ಮುಲಾ. ಸೊ ಇದು ಫಾರ್ಮುಲಾ ಹಾಕ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು. ಸೊ ನೆಕ್ಸ್ಟ್ ಸ್ಟೆಪ್ ASFRS ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಅದನ್ನು ಫಸ್ಟ್ ಹೋಗಿ ನೋಡಿ. ಓಕೆ, ಸೊ ASFR ಬಂದರೆ TFR ಕಲಿಯೋಕ್ಕೆ ಸಾಧ್ಯ. ಸೊ ASFR ಹೆಂಗೆ ಮಾಡ್ತಿದ್ರಿ ಲೈಕ್ ಅದೇ ಥರ ತೊಗೊಳ್ಳಿ, 15ಇಂದ 19 ತೊಗೊಳ್ಳಿ. ಓಕೆ, ಸೊ 15ಇಂದ 19 ತೊಗೊಂಡು ಲೈವ್ ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂದರೆ 1000 ಡಿವೈಡೆಡ್ ಬೈ 50,000 ಇಂಟು 1000. ಸೊ ಇವಾಗ ಬರಿತೀನಿ ನೋಡಿ, 1000 ಡಿವೈಡೆಡ್ ಬೈ 50,000 ಇಂಟು 1000. ಆನ್ಸರ್ ಎಷ್ಟು ಬರುತ್ತೆ? ಇಷ್ಟು ಮಾಡಿದ್ವಿ ಅಂತ ಅಂದರೆ ಆನ್ಸರು 20 ಬರುತ್ತೆ. ಸೊ ಇದೇ ಥರ ಫುಲ್ಲು ಎಲ್ಲದು ಕೂಡ ಮಾಡ್ಕೋಬೇಕು. ಓಕೆ, ಸೊ 7000 ಡಿವೈಡೆಡ್ ಬೈ 60,000 ಇಂಟು 1000 ಹೆಂಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ, ಯಾಕಂದರೆ ASFRS ಹೆಂಗೆ ಮಾಡೋದು ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿ ಕೊಟ್ಟಿದ್ದೀನಿ. ಓಕೆ, ಸೊ 8000 ಡಿವೈಡೆಡ್ ಬೈ 45,000 ಇಂಟು 1000 ಆನ್ಸರು 177.77. ಸೊ ಈ ಥರ ಇವಾಗ ಇಷ್ಟು ಮಾಡಿದ್ದೀನಿ, ಇನ್ನು ಇಷ್ಟು ಕೂಡ ಈ ಥರ ಮಾಡಿ ತೋರಿಸ್ಬೇಕು ನೀವು. ಸೊ ನೋಡ್ತಿದ್ದೀರಾ? ಸೊ ಈ ಥರ ಎಲ್ಲ ಫಸ್ಟು ಇಷ್ಟೆಲ್ಲ ನೀವು ಮಾಡ್ಕೋಬೇಕು. ಈ ಥರ ಎಲ್ಲ ಹೆಂಗೆ ಬಂತು ಅಂತ ಗೊತ್ತಾಗಿದೆ ಅಂತ ಅನಿಸುತ್ತೆ. ಕ್ವಶನ್ ಬರ್ಕೊಳ್ಳಿ. ಸೊ ಈ ಥರ ನೀವು ಮಾಡ್ಕೊತ ಹೋಗಿ, ಕ್ವಶನ್ ಇಟ್ಕೊಳ್ಳಿ, ಆನ್ಸರ್ ಮಾಡ್ಕೊತ ಹೋಗಿ. ಇವಾಗ ನೆಕ್ಸ್ಟ್ ಈಗ TFR ಫಾರ್ಮುಲಾ ಎಲ್ಲ ಈಗ ಬರ್ಕೊಂಡ್ವಿ. ಸೊ ಇವಾಗ 5 ಈಗ ಸಮೇಷನ್ 5 ಬರ್ಕೊಂಡ್ವಿ, ಸಮೇಷನ್ ASFRS. ಇವಾಗ ಇಲ್ಲಿ ಜಾಗ ಬಿಟ್ಟಿದ್ವಲ್ಲ, ಸೊ ಇಲ್ಲಿ ಏನೀಗ ಆನ್ಸರ್ ಬಂದಿದೆ ನೋಡಿ, ಇವಾಗ 20, 116 ಈ ಥರ 177 ಇದನ್ನೆಲ್ಲ ಇಲ್ಲಿ ನಾವೀಗ ಫಿಲಪ್ ಮಾಡಬೇಕು. ಸೊ ಬರ್ಕೊಳ್ಳೋಣ. 20, 116.66, 177.77, 125, 34, ದೆನ್ 2.5 ಸಮೇಷನ್ ಅಂತ ಇರೋದು ನೋಡಿ. ಫಾರ್ಮುಲಾದಲ್ಲಿ ಸಮೇಷನ್ ಅಂತಂದರೆ ಟೋಟಲ್ ಮಾಡಬೇಕು. ಸೊ ಇವಾಗ ನಾವು ASFRನ ಈಗ ನಾವೀಗ ಇಲ್ಲಿ ಟೋಟಲ್ ಮಾಡ್ತಿದ್ದೀವಿ. ಸೊ ASFR ಇಷ್ಟನ್ನು ನೀವೀಗ ಏನು ಮಾಡಿ ಟೋಟಲ್ ಮಾಡಿದಾಗ ಆನ್ಸರ್ ನಿಮಗೆ 475.93 ಬರುತ್ತೆ. ಆಯಿತಾ? ಇಷ್ಟನ್ನು ಟೋಟಲ್ ಮಾಡಿದಾಗ 475.93 ಬರುತ್ತೆ. ಸೊ
ಇವಾಗ ನಾವೇನು ಮಾಡ್ತೀವಿ, ಇಂಟು 475.93 ಇದನ್ನು ಎರಡನ್ನೂ ಇಂಟು ಮಾಡಿ. ಸೊ ಇಂಟು ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂದರೆ 2379 ಬರುತ್ತೆ. ಎಷ್ಟು ಬರುತ್ತೆ? 2379.65 ಬರುತ್ತೆ. ಎಷ್ಟು ಬರುತ್ತೆ? 65 ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, TFR ಅಲ್ಲಿ ಇಷ್ಟೇ ಬರೆದು ನಿಲ್ಸಂಗಿಲ್ಲ, ಕನ್ವರ್ಟೆಡ್ ಟು 1000 ಮಾಡಬೇಕು. ಹೆಂಗೆ ಅಂದರೆ TFR ಡಿವೈಡೆಡ್ ಬೈ 1000. ಸೊ ಇವಾಗ ಇದು ಆನ್ಸರ್ TFR ಇಂದಲ್ವಾ, ಇವಾಗ ಬಂದಿರೋ ಆನ್ಸರ್ ಇದೆ 2379.65 ಡಿವೈಡೆಡ್ ಬೈ 1000. ಹೀಗೆ ಕನ್ವರ್ಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂದರೆ 2.37965 ಬರುತ್ತೆ. ಇದನ್ನು ನಾವು ಪರ್ ವುಮ್ಯಾನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸು ಕೊಡ್ತಾರೆ. ಸೊ ಅರ್ಥ ಆಗ್ತೀಯಾ? ಈ ಪ್ರಾಬ್ಲಮ್ ನಿಮಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿತ್ತು ಅಂದರೆ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ASFRS ಯಾರಿಗೆ ಪ್ರಾಬ್ಲಮ್ ಬರಲ್ವೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಗೆ ಫಸ್ಟ್ ಹೋಗಿ ಅದನ್ನು ನೋಡಿಕೊಂಡು ಆಮೇಲೆ TFRಗೆ ಬನ್ನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ನಾನು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ TFRಗೆ ಸಂಬಂಧಪಟ್ಟಿರುವಂಥ ಮೆರಿಟ್ಸ್, ಸೊ ಇದನ್ನೆಲ್ಲ ಪೆನ್ಸಿಲ್ ಏನು ಅಂಡರ್ಲೈನ್ ಮಾಡಿದ್ದೀನಿ. ಸೊ ಇದು ಯಾವುದು ಫಾರ್ಮುಲಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಇದೇ ಮೇನ್ ಫಾರ್ಮುಲಾ, ಇದನ್ನು ನೋಡೋಕೆ ಹೋಗಬೇಡಿ, ಜಸ್ಟ್ ಇದು ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಸಮ್ ಆಫ್ ದ ಟೋಟಲ್ ಆ್ಯನ್ಯುವಲ್ ಹೇರ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. ಸೊ ಇದು ನೋಡೋಕೆ ಹೋಗಬೇಡಿ, ಯು ವಾಂಟ್ ಟು ಸಿ ಲೈಕ್ ದಿಸ್ ಓನ್ಲಿ. ಓಕೆ, ಇದೇ ಮೇನ್ ಫಾರ್ಮುಲಾ. ಸೊ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನೋಡ್ಕೊಳ್ಳಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಥವಾ ಯೂಸ್ಫುಲ್ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ನಂದು ಇನ್ನೂ ಒಂದು ಚಾನಲ್ ಇದೆ, ತಿಂಡಿಪೋತಿ ಯೂಟ್ಯೂಬ್ ಚಾನಲ್ ಅಂತ, ಆ ಒಂದು ಚಾನಲ್ ಕೂಡ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್.